ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಶುಭಾಶಯಗಳು. ಶ್ರೀ ಚಾಮುಂಡೇಶ್ವರಿ ತಾಯಿ ಎಲ್ಲ ನಾಡಿನ ಜನತೆಗೆ ಒಳ್ಳೇದ್ ಮಾಡಲಿ, ನಾಡನ್ನು ಒಳ್ಳೆತ್ತು ಮಾಡಿ ಒಳ್ಳೇದಾಗ್ಲಿ ಅಂತೇಳಿ ನಿಮ್ಮ ವಾಹಿನಿ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು 3ನೇ ಬಾರಿ MLCಗೆ ಅರ್ಜಿ ಹಾಕಿದೆ ಸತತವಾಗಿ. ಈಗ 4ನೇ ಬಾರಿ ಅರ್ಜಿ ಹಾಕಿದ್ದೀನಿ. ಮತ್ತೆ ರಾಜ್ಯಸಭೆಗೆ 3 ಸಲ ಅರ್ಜಿ ಹಾಕಿದ್ದೆ. MP ಗೂ MLAಗೂ ಸಹ MP ಗೂ ಸಹ 3 ಬಾರಿ ಅರ್ಜಿ ಹಾಕಿದೆ. ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿದ್ದೆ. 100 ಬಾರಿ ಅರ್ಜಿ ಕೊಟ್ಟಿದ್ಯಾ ಅಂತ ಅದನ್ನ ಉತ್ತರ ಹೇಳಿದ್ರು. MLC ಬಂದಾಗ ಸಹಾಯ ಮಾಡ್ತೀನಿ ಅನ್ನೋದನ್ನ ಉತ್ತರ ಹೇಳಿದ್ರು. ಈ ಬಾರಿ ನನಗೆ MLC ಸ್ಥಾನಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಮಾನ್ಯ DK ಶಿವಕುಮಾರ್ ಸಾಹೇಬರು, ಮಾನ್ಯ ರಾಹುಲ್ ಗಾಂಧಿ ಸಾಹೇಬರು ರಕ್ತದ ಮೂಲಕ MLCಗೆ ಅರ್ಜಿಯನ್ನ ಸಲ್ಲಿಸಿದ್ದೇನೆ. ಈ ಸಂದರ್ಭದಲ್ಲಿ ನನಗೆ ಹೈಕಮಾಂಡ್ ಈ ಬಾರಿ MLCಗೆ ಆಯ್ಕೆ ಮಾಡೋದು ಖಚಿತ 100% ಸತ್ಯ ಅನ್ನೋದನ್ನ ನಿಮ್ಮ ವಾಹಿನಿ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ನಾನು 4ನೇ ಬಾರಿ MLCಗೆ ಅರ್ಜಿ ಹಾಕಿದ್ದೀನಿ. ಈ ವರ್ಷ ಫೆಬ್ರವರಿಯಲ್ಲಿ MLCಗೆ ನನ್ನನ್ನ ಮಾನ್ಯ ರಾಹುಲ್ ಗಾಂಧಿ ಸಾಹೇಬರು ರಕ್ತ ಮೂಲಕ ಬರೆದಂಥದ್ದು ಇತಿಹಾಸ ಇದೆ. ಹಾಗಾಗಿ ಈ ಬಾರಿ ಮನವಿ ಕೊಟ್ಟಿದ್ದೀನಿ. ನನಗೆ 100% ನಂಬಿಕೆ, ಪ್ರೀತಿ, ವಿಶ್ವಾಸ ಇದೆ. ಮಾನ್ಯ ರಾಹುಲ್ ಗಾಂಧಿ ಸಾಹೇಬರು, ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಮಾನ್ಯ DK ಶಿವಕುಮಾರ್ ಸಾಹೇಬರು ಮಾಡ್ತಾರೆ ಅಂತ ನಂಬಿದ್ದೇನೆ. ನಾನು ಪಕ್ಷಕ್ಕೆ ಸತತವಾಗಿ 28 ವರ್ಷದಿಂದ ಸೇವೆ ಮಾಡ್ತಾ ಇದ್ದೀನಿ. ನಾನು ಎತ್ತ ತಾಯಿಯಂತೆ ಪಕ್ಷದ ವರ್ಚಸ್ಸಿನಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ರಾಜ್ಯಸಭೆಗೆ 3 ಬಾರಿ ಹಾಕಿದ್ದೆ. MLAಗೂ ಸಹ MP ಗೂ ಸಹ 3 ಬಾರಿ ಅರ್ಜಿ ಹಾಕಿದ್ದೆ. ರಾಜ್ಯಸಭೆಗೆ ಈ ಬಾರಿ 4ನೇ ಬಾರಿ ಅರ್ಜಿ ಹಾಕಿದ್ದೀನಿ. ನನಗೆ 100% ಈ ಬಾರಿ MLC ಸ್ಥಾನ ಸಿಗುತ್ತೆ ಅಂತೇಳಿ ಈ ನಿಮ್ಮ ವಾಹಿನಿ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.